ಅಶೋಕ್ ಜೋತಾವರ್. ಈ ದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಲ್ಲಿ ಮಂತ್ರಿಗಿರಿಗಾಗಿ ಕಿತ್ತಾಟ. ಮಂತ್ರಿಯಾಗಲು ಜಾತಿ ಲಾಬಿ ನಡೆಯುತ್ತಿದೆಯಾ? ವೀರಶೈವ ಲಿಂಗಾಯತ ಲಾಬಿ ನಡೆಯುತ್ತಾ? ಸಿಎಂ ಡಿಕೆಗೆ ಜಾತಿಗಳ ಸವಾಲು. ಯಾವ ಜಾತಿಯವರು ಮಂತ್ರಿ ಮಂಡಲದಲ್ಲಿ ಪ್ರಾಬಲ್ಯ ಹೊಂದಲಿದ್ದಾರೆ? ಲಿಂಗಾಯತರು ಮಂತ್ರಿ ಮಂಡಲದಲ್ಲಿ ರಾರಾಜಿಸುತ್ತಾರ? ವೀರಶೈವ ಲಿಂಗಾಯತ ಗುರುಗಳ ಮಾತು ಕೇಳುತ್ತಾರ ಸಿಎಂ ಡಿಕೆ ಶಿವಕುಮಾರ್? ನೋಡೋದಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಚರ್ಚೆಯ ಚೌಕಟ್ಟನ್ನ ಹಾಕೊಂಡಿದ್ದೀವಿ. ಯಾಕಂದ್ರೆ ಮಂತ್ರಿಗಳ ಪಟ್ಟಿ ರಿಲೀಸ್ ಆಗೋದಿನ್ನು, ಮಂತ್ರಿಗಳು ಯಾರು ಹಾಕ್ತಾರೆ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಇನ್ನು ಮುಂದೆ. ಸಣ್ಣಗೆ ಅವ್ರವ್ರ ಜಾತಿಯ ಗುರುಗಳನ್ನು ಹಿಡ್ಕೊಂಡು ಲಾಬಿಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜನರು ಕೂಡ ಅದನ್ನೇ ಮಾತಾಡ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಜಾತಿಗಳ ಲಾಬಿ ನಡೆಯುತ್ತಾ? ಯಾಕೆ ಈ ಮಾತು ಕೇಳ್ತಾ ಇದ್ದೀವಿ ಅಂತಂತಂದ್ರೆ, ರಾಷ್ಟ್ರ ಕಾಂಗ್ರೆಸ್ ಒಂದು ಮಾತು ಹೇಳುತ್ತೆ, ಜಾತಿ ಧರ್ಮ ಇವ್ರದ್ದೆಲ್ಲ ಮೀರಿದ್ದು ಕಾಂಗ್ರೆಸ್ಸು ಅಂತ. ಬಟ್ ಇಲ್ಲಿ ಜಾತಿಗಳ ಲಾಬಿ ನಡೆಯುತ್ತಾ? ಈ ಒಂದು ವಿಶೇಷ ಚರ್ಚೆಗೆ ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಬಂದಿದ್ದಾರೆ ಸಿಇಒ ಆಫ್ A16 ನ್ಯೂಸ್ ಮಲ್ಲಪ್ಪ ಸರ್. ತಮಗೆ ಸ್ವಾಗತ ಸರ್. ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಮಂತ್ರಿಗಿರಿಗಾಗಿ ಕಿತ್ತಾಟ ಸ್ಟಾರ್ಟ್ ಆಗೈತಾ? ಹೋಗಿದೆ, ಈಗಾಗಲೇ ಜೋರ್ದಾರ್ ಆಗಿದೆ. ಮತ್ತೆ ಎಲ್ಲರೂ ಹುಟ್ಟಿದ ಮಂತ್ರಿ ಹೋಗ್ಬೇಕಾಗಿ, ಶಾಸಕರ ಮಂತ್ರಿ ಆಗಲಿಲ್ಲ ಅಂದ್ರೆ ಪಾಪ ಅವ್ರ ಜೀವನ ಸಾರ್ಥಕ್ಯ ಆಗೋಲ್ಲ. ಮತ್ತು ಅವ್ರು ಮಂತ್ರಿ ಆಗೋದಕ್ಕೆ ಶಾಸಕರು ಹೋಗೋದು ದುಡ್ಡು ಪಾಪ ಹಂಚಿರ್ತಾರೆ, ಆಗಿ ಬಂದಿರ್ತಾರೆ. ಈಗ ಒಬ್ಬ MLA ಆಗ್ಬೇಕಾಗಿದ್ರು 10-15-20 ಕೋಟಿ, ಅವ್ರು MLA ಆವಾಗ 15-20 ಕೋಟಿ ಹಿಡಿದಿರ್ತಾರೆ ಅವ್ರು. ಹೌದು, ಮತ್ತು ಅದು ತಕ್ಕೋಬೇಕಲ್ರಿ. ಅದಕ್ಕೆ ಎಲ್ಲರೂ ಮಂತ್ರಿಗೆ ಮತ್ತು ಬಂತು 2028. ಹೌದು. ಈ ಸಂದರ್ಭದಲ್ಲಿ ದುಡ್ಡು ಕೆಲಸ ಮಾಡ್ತದ, ಜಾತಿ ಕೆಲಸ ಮಾಡ್ತದ, ಧರ್ಮ ಕೆಲಸ ಮಾಡ್ತದೆ. ಎಲ್ಲರೂ ಅವರು ಹೆಂಗೆ ಸಾಧ್ಯ ಹಂಗೆ ಹೊಡಿತಿರ್ತಾರೆ ಗಾಡಿ. ನಾವು ಈ ಕೂಡದಾಗ ಕುಡ್ತೀವಿ, ನಾವು ಜಾತಿ ಕೂಡದಾಗ ಕುಡ್ತೀವಿ, ಮತ್ತು ನಾವು ಈ ಧರ್ಮದ ನೆಲೆಗಂಡು ಕೂಡ್ತೀವಿ. ಹೇಳೋದು ಬಾಯೊಳಗೆ ಜಾತಿ ಅತೀತ ಅಂತೇಳಿ, ಅತೀತ ಜಾತಿ ಹೇಳೋದು ಅತೀತರ ಅಂತ ಹೇಳೋದು. ಜಾತಿ ಬಿಟ್ಟು ಕೆಲಸ ಇಲ್ಲ. ಹುಟ್ಟಿನದವರು ಜಾತಿ ಹುಗಿತನ ಸುಡುತನ ಇದ್ದೇ ಜಾತಿ. ಅಂದ್ರೆ ಸರ್, ಯಾಕೆ ಮಾತು ಕೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿವರೆಗೂ ಆದರೂ ಕೂಡ ನಮ್ಮ ದೇಶದ ಜನತೆಗೆ ಬುದ್ಧಿ ಇಲ್ವಾ? ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಾತಿ ಧರ್ಮದ ಹೆಸರು ಮೇಲೆ ಓಟ್ ಹಾಕಿ ಇವಾಗ ಯಾವ ರೀತಿ ಅನುಭವಿಸ್ತಾ ಇದ್ದೀವಿ. ಜಂತರ್ ಮಂತರ್ನಲ್ಲಿ ಏನಿಲ್ಲಪ್ಪ ಅಂದ್ರೆ 15 ದಿನ ಆಯಿತು. ವಾಂಗ್ಚುಕ್ ಅನ್ನೋರು 14ನೇ ದಿವಸ ಮುಗಿದು 17ನೇ ದಿವಸಕ್ಕೆ ಕಾಲ ಇಡ್ತಾ ಇದೆ, ಉಪವಾಸ ಕುಂತವ್ರೆ. ಆದರೂ ಕೂಡ ಹೌದಪ್ಪ ನೀವು ಧರ್ಮ ನೋಡಿ ಓಟ್ ಹಾಕಿದ್ದೀರಾ ಅಂತ ಹೇಳಿ ಯಾರನ್ನೂ ಕ್ಯಾರಿ ಮಾಡ್ತಾ ಇಲ್ಲ ಸರ್. ಇವಾಗ ಇದನ್ನ ಅಲ್ಲಿ ವಿರೋಧ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ಸು ಇಲ್ಲಿ ಜಾತಿ ಏನಕ್ಕೆ ತಗೊಂಡು ಬರ್ತಾ ಇದೆ ಅಂದ್ರೆ, ನಾನೇನೇ ಕೇಳ್ತಾ ಇದ್ದೀನಿ ಅಂತಂತಂದ್ರೆ, ವಿಜಯಾನಂದ್ ಕಾಶ್ಯಪ್ನವರವರು ವೀರಶೈವ ಲಿಂಗಾಯತ ಶ್ರೀಗಳನ್ನ, ಓಕೆನಾ ಸರ್, ವೀರಶೈವ ಲಿಂಗಾಯತ ಶ್ರೀಗಳನ್ನ ಇಟ್ಕೊಂಡು, ಇಲ್ಲಪ್ಪ ಕಾಶ್ಯಪ್ನವರವರು DK ಶಿವಕುಮಾರ್ ಅವರಿಗೆ ತುಂಬಾ ಹತ್ತಿರದ ವ್ಯಕ್ತಿ, ಮಂತ್ರಿ ಆಗುವಂತಹ ವ್ಯಕ್ತಿ, ಆ ಟೈಪು ಈ ಟೈಪು ಅಂತ ಹೇಳಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇದರಿಂದ ಏನು ಇಂಡಿಕೇಶನ್ ತೋರಿಸ್ತಾ ಇದೆ ಸರ್ ಇದು? ನೋಡ್ರಿ, ಮೊದಲನೇದಾಗಿ ಈ ದೇಶದೊಳಗೆ ಜಾತಿ ಬಿಟ್ಟು ವ್ಯವಹಾರ ಆಗುವುದಿಲ್ಲ ಅಂತ ಹೇಳಿದ್ನಿ. ಈ ವಿಜಯ ಕಾಶ್ಯಪ್ನವ್ರು ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಮುಗದಬ್ಬರು ಇರ್ಬೋದು, ಲಿಂಗಾಯತರಲ್ಲ, ಒಕ್ಕಲಿಗರಲ್ಲಿ DK ಶಿವಕುಮಾರ್ ಇರ್ಬೋದು, ಕುಮಾರಸ್ವಾಮಿಗಳು ಇರ್ಬೋದು, ಇನ್ನುಳಿದ ಅನೇಕ ಒಕ್ಕಲ ನಾಯಕರು ಇರ್ಬೋದು. ತಮ್ಮ ಜಾತಿ ಧರ್ಮಗಳು ಹೇಳ್ಕೊಂಡು ಇವತ್ತು ರಾಜಕೀಯ ಮಾಡ್ತಾ ಇರ್ತಾರೆ. ಪಾಪ ಅವ್ರು ಕಾಶ್ಯಪ್ನವ್ರು ಒಬ್ರಿಗೆ ಹೇಳುವಂತ ಅವಶ್ಯಕತೆ ಇರಲಿಲ್ಲ, ಎಲ್ಲರೂ ಅದನ್ನ ಮಾಡ್ಕೊಂಡೇ ಬಂದಿರ್ತಾರೆ. ಅದ್ರಾಗ ಒಬ್ಬರು ಲಿಂಗಾಯತರು